ಬಾಸ್ ಟಿವಿ ಕನ್ನಡ, ನನ್ನ ಸೀಮಾ ಬಂಗಾರಪ್ಪ. ಬಿಡದಿ ಟೌನ್ಶಿಪ್ ವಿವಾದ ಭುಗಿಲೆದ್ದ ನಂತರ ರಾಜ್ಯದಲ್ಲಿ ಪ್ರತಿನಿತ್ಯ ಪ್ರತಿಕ್ಷಣ ಕೇಳಿ ಬರುತ್ತಿರುವ ಹೆಸರುಗಳಂದ್ರೆ ಒಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರದು, ಮತ್ತೊಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರದ್ದು. ಡಿಕೆಶಿ ಅವರು ಆಡಳಿತ ಪಕ್ಷದ ನಾಯಕ, ರಾಜ್ಯದ ಮುಖ್ಯಮಂತ್ರಿ, ಹೀಗಾಗಿ ಅವರ ಹೆಸರು ಸುದ್ದಿಯಲ್ಲಿರೋದ್ರಲ್ಲಿ ವಿಶೇಷತೆ ಇಲ್ಲ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಸಿಗುತ್ತಿರುವ ಮೈಲೇಜ್ ಇದೆಯಲ್ಲ, ಇದು ನಿಜಕ್ಕೂ ಪ್ರತಿಪಕ್ಷಗಳ ಪಾಳಯಕ್ಕೆ ವೆರಿ ಸೆನ್ಸೇಷನ್. ಇತ್ತ ಕಾಂಗ್ರೆಸ್ನವರು ಬೆಳಗಿದ್ರೆ ಕುಮಾರಸ್ವಾಮಿ ಜಪ ಮಾಡುತ್ತಾ ಅವರ ವಿರುದ್ಧ ಟೀಕೆಗಳು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಕುಮಾರಸ್ವಾಮಿ ಅವರು ಅದಕ್ಕೆ ಒನ್ ಹ್ಯಾಂಡೆಡ್ ಆಗಿ ಪ್ರತ್ಯುತ್ತರ ಕೊಡ್ತಿದ್ದಾರೆ. ಇದೆಲ್ಲವೂ ಮಾಧ್ಯಮಗಳಿಗೆ ಅಬ್ಬರದ ಸುದ್ದಿ. ಅದರಲ್ಲೂ ಸಾಮಾಜಿಕ ಮಾಧ್ಯಮಗಳಲ್ಲಂತೂ ಡಿಕೆ ತುಂಬ ಹೋಗಿದ್ದಾರೆ. ಇದೆಲ್ಲದರಿಂದ ಈಗ ಬೆಚ್ಚಿ ಬಿದ್ದಿರೋದು ರಾಜ್ಯ ಬಿಜೆಪಿ ನಾಯಕರು. ಕುಮಾರಸ್ವಾಮಿ ಅವರ ಪ್ರಬಲ ಪ್ರತಿಪಕ್ಷ ನಾಯಕರಂತೆ ಸಿಎಂ ಸರ್ಕಾರವನ್ನ ಹೆಜ್ಜೆ ಹೆಜ್ಜೆಗೂ ಕಾಡುತ್ತಾ ಸದ್ದು ಮಾಡುತ್ತಿದ್ದಾರೆ. ಅವರು ದೆಹಲಿಯಿಂದ ಬಂದು ಬೆಂಗಳೂರಿನಲ್ಲಿ ಇಳಿದ್ರು ಅಂದ್ರೆ ಮಾಧ್ಯಮಗಳು ಮುತ್ತಿಕೊಳ್ಳುತ್ತವೆ. ದೆಹಲಿಯಲ್ಲಿ ಕುಳಿತು ಮಾಧ್ಯಮಗೋಷ್ಠಿ ಕರೆದು ಡಿಕೆ ಅಲ್ಲಿಂದಲೂ ಸರ್ಕಾರದ ಮೇಲೆ ಟೀಕಾಸ್ತ್ರಗಳನ್ನ ಬಿಡ್ತಾರೆ. ಒಟ್ಟಾರೆ ಈ 2 ತಿಂಗಳಿನಿಂದ ರಾಜ್ಯದಲ್ಲಿ ಡಿಕೆ ಮೈಲೇಜ್ ಹೆಚ್ಚಿದೆ, ಅವರ ಹವಾ ಜೋರಾಗಿದೆ. ಇದು ರಾಜ್ಯ ಬಿಜೆಪಿ ನಾಯಕರು ಕೈ ಹಿಸುಕಿಕೊಳ್ಳುವಂತೆ ಮಾಡಿದೆ. ಮೊನ್ನೆಯ ಎಪಿಸೋಡ್ ಅನ್ನೇ ನೋಡಿ. ರಾಜ್ಯ ಬಿಜೆಪಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಗಟ್ಟಿ ಧ್ವನಿ ಎತ್ತಿ ವಿರೋಧವನ್ನೇ ವ್ಯಕ್ತಪಡಿಸುತ್ತಿರಲಿಲ್ಲ. ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ನೆಲೆಯಿಲ್ಲ, ಟೌನ್ಶಿಪ್ ವಿಚಾರದಲ್ಲಿ ಹೋರಾಟ ಮಾಡುವುದರಿಂದ ನಮಗೇನು ರಾಜಕೀಯ ಪ್ರಯೋಜನವಾಗುವುದಿಲ್ಲ ಎಂಬಂತೆ ಸುಮ್ಮನಿದ್ರು, ವಿರೋಧ ವ್ಯಕ್ತಪಡಿಸಿದ್ರು. ಅದು ಕೇವಲ ರಾಜಕೀಯ ಹೇಳಿಕೆಗಳಿಗೆ, ಸಾಂಕೇತಿಕ ವಿರೋಧಕ್ಕೆ ಸೀಮಿತವಾಗಿತ್ತು. ಹೀಗಾಗಿ ಬಿಡದಿ ಕದನ ಡಿಕೆಶಿ ಗುಂಪು ಮತ್ತು ಡಿಕೆ ನಡುವಿನ ಕಾಳಗವೆಂಬಂತೆ ಬಿಂಬಿತವಾಗ್ತಾ ಇತ್ತು. ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ನಾಯಕರ ಹೇಳಿಕೆಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ದಳಪತಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಇಷ್ಟೆಲ್ಲ ಆಗಿ ಬಿಡದಿ ಭೂಸ್ವಾಧೀನಕ್ಕೆ ಸರ್ಕಾರ ಪೊಲೀಸ್ ಬಲ ಬಳಸಿ ಸರ್ವೆಗೆ ಇಳಿಯುತ್ತಲೇ ಅಲ್ಲಿನ ಚಿತ್ರಣವೇ ಬದಲಾಯಿತು. ರೈತರ ಮೇಲೆ ಸರ್ಕಾರ ಕೇಸು ದಾಖಲಿಸುವಂತಹ ವಿಪರೀತ ಕ್ರಮಗಳಿಗೆ ಎದುರು ನೋಡ್ತಿದ್ದ ಜೆಡಿಎಸ್ ಯಾವಾಗ ಸರ್ವೆ ಮಾಡಲು ಹೋದ ಅಧಿಕಾರಿಗಳನ್ನ ತಡೆದು ಪೊರಕೆ ಹಿಡಿದು ರೈತರ ಮೇಲೆ ಕೇಸುಗಳು ಬಿದ್ದುವೋ ಅಲರ್ಟ್ ಆಗ್ಬಿಟ್ಟಿತ್ತು. ಕುಮಾರಸ್ವಾಮಿ ಬ್ರಹ್ಮಾಸ್ತ್ರವನ್ನ ಹೊರತೆಗೆದೇ ಬಿಟ್ರು. ಆ ಬ್ರಹ್ಮಾಸ್ತ್ರದ ಹೆಸರು ಡಿ ದೇವೇಗೌಡ. ನಿರ್ಣಯಕ್ಕೆ ಸಮಯಕ್ಕೆ ಕಾಯುತ್ತಿದ್ದ ಡಿಕೆ ರೈತರ ಮೇಲೆ ಮೊಕದ್ದಮೆಗಳು ದಾಖಲಾಗುತ್ತಿದ್ದಂತೆ ದೇವೇಗೌಡರನ್ನ ಅಖಾಡಕ್ಕಿಳಿಸಿದ್ರು. ಮಾಧ್ಯಮಗೋಷ್ಠಿ ನಡೆಸಿದ ದೇವೇಗೌಡರು ಬಿಡದಿ ಭೂಸ್ವಾಧೀನ ವಿಚಾರದಲ್ಲಿ ಬಲವಂತದ ಕ್ರಮ ಮುಂದುವರೆದೆ ಸತ್ಯಾಗ್ರಹಕ್ಕೆ ಕೂರುತ್ತೇನೆ. ಡಿಕೆಶಿ ಹೈಕಮಾಂಡ್ ನಡುವೆ ನಡೆದಂತಹ ಒಪ್ಪಂದದ ಭಾಗವಾಗಿ ಅನುಷ್ಠಾನಕ್ಕೆ ಬರುತ್ತಿರುವ ಬಿಡದಿ ಟೌನ್ಶಿಪ್ ರಹಸ್ಯ ಬಯಲು ಮಾಡ್ತೀನಿ ಅಂತ ಹೇಳಿ ಠೇಂಕರಿಸಿದ್ರು. ಗೌಡ್ರು ಯಾವಾಗ ಅಖಾಡಕ್ಕೆ ಎಂಟ್ರಿ ಕೊಟ್ರೋ ಈ ವಿಚಾರವನ್ನ ರಾಷ್ಟ್ರ ಮಟ್ಟದಲ್ಲಿ ವಿವಾದವಾಗುತ್ತದೆ ಎಂಬುದನ್ನ ಅರಿತ ಡಿಕೆಶಿ ಬಿಡದಿ ಟೌನ್ಶಿಪ್ ಯೋಜನೆಯ ಅನುಷ್ಠಾನವನ್ನೇ ಪೆಂಡಿಂಗ್ ನಲ್ಲಿ ಇಡುವ ನಿರ್ಧಾರವನ್ನ ಘೋಷಿಸಿದ್ರು. ದಳಪತಿಗಳು ನಡೆಸಿದ ಹೋರಾಟಕ್ಕೆ ತಾರ್ಕಿಕ ಗೆಲುವು ಸಿಕ್ಕೇ ಬಿಟ್ಟಿತ್ತು. ಇದನ್ನ ನಿರೀಕ್ಷಿಸದ ರಾಜ್ಯ ಬಿಜೆಪಿ ನಾಯಕರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಕೈ ಮೇಲಾಗುತ್ತಲೇ ಮತ್ತೆ ಕೈ ಹಿಸುಕಿಕೊಂಡ್ರು. ಊರೇ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಎಂಬಂತೆ ತಾವು ಕ್ರೆಡಿಟ್ ಪಡೆಯಲು ಹೊರಟರು. ಜೆಡಿಎಸ್ ದೇವೇಗೌಡರನ್ನ ಅಖಾಡಕ್ಕೆ ಇಳಿಸಿದಂತೆ ಅವರು ಕೂಡ ಯಡಿಯೂರಪ್ಪ ಅವರನ್ನ ಕರೆತಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ವಿರುದ್ಧ ಡಿಕೆಶಿ ವಿರುದ್ಧ ಸ್ಪರ್ಧೆಗೆ ಬಿದ್ದವರಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಡದಿ ಟೌನ್ಶಿಪ್ ವಿಚಾರ ರಾಮನಗರಕ್ಕೆ ಸೀಮಿತವಾಗುತ್ತದೆ, ಅಮ್ಮಮ್ಮ ಅಂದ್ರೆ ಬೆಂಗಳೂರು ಸುತ್ತಮುತ್ತಲಿನ 3-4 ಜಿಲ್ಲೆಗಳಲ್ಲಿ ಪರಿಣಾಮ ಬೀರುತ್ತದೆ ಎಂದು ತಪ್ಪು ಅಂದಾಜು ಹಾಕಿದ ಕೇಸರಿ ನಾಯಕರು ಇದೇ ಕಾರಣಕ್ಕೆ ಈ ವಿಚಾರದಲ್ಲಿ ಅಷ್ಟು ಆಸಕ್ತಿ ವಹಿಸಿರಲಿಲ್ಲ. ಆದ್ರೆ ಜಿಲ್ಲೆ ಗಡಿಗಳನ್ನ ಮೀರಿ ಇಡೀ ರಾಜ್ಯದಲ್ಲಿ ಸುದ್ದಿಯಾಗಿ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮೈಲೇಜ್ ಸಿಗತೊಡಗಿದ ಮೇಲೆ ತಬ್ಬಿಬ್ಬಾಗಿ ಏನು ಮಾಡಬೇಕು ಅನ್ನೋದನ್ನು ತೋಚದೆ ಸುಮ್ಮನಿದೆ. ಯಾವಾಗ ಡಿಕೆಶಿ ಟೌನ್ಶಿಪ್ ಯೋಜನೆಗೆ ತಾತ್ಕಾಲಿಕ ಬ್ರೇಕ್ ಹಾಕುವ ನಿರ್ಣಯ ತೆಗೆದುಕೊಂಡ್ರು, ಬಿಜೆಪಿ ಕೇಂದ್ರ ನಾಯಕರಿಗೆ ಇದರ ಮೆಸೇಜ್ ತಲುಪಿ ಅಲ್ಲಿಂದ ಸಂದೇಶ ಬಂದೇ ಬಿಟ್ಟಿತ್ತು. ಜೆಡಿಎಸ್ ಈ ವಿಚಾರದಲ್ಲಿ ಮೇಲುಗೈ ಸಾಧಿಸಿದೆ. ಈಗಲಾದ್ರೂ ನೀವು ಮೈಚಳಿ ಬಿಟ್ಟು ಪ್ರತಿಭಟನೆಗೆ ಇಳಿಯದಿದ್ರೆ ಅಧಿಕೃತ ಪ್ರತಿಪಕ್ಷ ಸಂಪೂರ್ಣ ನಿಷ್ಕ್ರಿಯವಾಗಿದೆ, ಕಾಂಗ್ರೆಸ್ ಎದುರಿನ ರಾಜ್ಯ ರಾಜಕಾರಣದಲ್ಲಿ ಅಪ್ರಸ್ತುತವಾಗಿದೆ ಎಂಬ ಸಂದೇಶ ಹೋಗುತ್ತದೆ, ಕೂಡಲೇ ಹೋರಾಟ ಮಾಡಿ ಎಂಬಂತೆ ದೆಹಲಿಯಿಂದ ಆದೇಶವೊಂದು ಪಾಸ್ ಆಯಿತು. ಪರಿಣಾಮ ಬಿಜೆಪಿಗರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಿದರು. ಇಷ್ಟೆಲ್ಲ ಆದ ಮೇಲೆ ಬಿಜೆಪಿ ಕೇಂದ್ರ ನಾಯಕರಿಗೆ ಒಂದು ಪ್ರಶ್ನೆ ಕಾಡ್ತಿದೆಯಂತೆ. ಕರ್ನಾಟಕ ರಾಜ್ಯ ರಾಜಕಾರಣದ ಪಲ್ಸ್ ಕುಮಾರಸ್ವಾಮಿ ಅವರಿಗೆ ಅರ್ಥ ಆದಂತೆ ನಮ್ಮವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಇವರನ್ನ ಸರಿ ಮಾಡೋದು ಹೇಗೆ ಎಂಬ ಚಿಂತೆ ಅವ್ರದ್ದಾಗಿದೆಯಂತೆ. ಹೀಗಾಗಿ ಸದ್ಯದಲ್ಲೇ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ಟಫ್ ಮಾಸ್ಟರ್ ಒಬ್ಬರನ್ನ ಕಳುಹಿಸಲು ಮುಂದಾಗಿದ್ದಾರಂತೆ. ಕರ್ನಾಟಕ ರಾಜಕಾರಣದತ್ತ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಸೂಚಿಸಿದ್ದಾರಂತೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಸಿಗುತ್ತಿರುವ ಮೈಲೇಜ್ ಬಿಜೆಪಿ ಕ್ಯಾಂಪಿನಲ್ಲಿ ತಲ್ಲಣ ಮೂಡಿಸಿರೋದು ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವರದಿ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.